ಯೂನಿವರ್ಸಿಟಿ ಒಳಗೆ ಹೋಗಿ BA ಡಿಗ್ರಿ ಮಾಡೋದು, MA MSc BCom MCom ಇದೆಲ್ಲ ಮಾಡ್ತಾರಲ್ಲ, ಇದು ಹೊರಗಿನ ಊಟ ಅಂತಾರೆ, ಲೌಕಿಕ ಊಟ ಅಂತಾರೆ, ಕನ್ನಡ ಊಟ ಇದ್ದಂಗಿದೆ. ಮನ್ಯಾಗ ನಿಮ್ಮ ಮಾವ ಮಾಡಿ ಬಿಸಿ ಊಟ ಕೊಟ್ಟಿರ್ತಾರಲ್ಲ, ಆ ಊಟ ಮಾಡೋದೇನಂತ ಕೇಳಿದ್ರೆ ಮನೆ ಊಟ. ಈ ಊಟ ಮಾಡಿದ ಹೊರಗಿನ ಊಟ ಮಾಡಿದ ಅಂತ ಕೇಳಿದ್ರೆ ನೀವು ಪ್ರೊಫೆಸರ್ ಹಾಕಿ IAS IFS KS ಏನೆಲ್ಲ ಆಗ್ತಿದೆ ಹೊರಗಿನ ಊಟ ಮಾಡಿದ್ರೆ. ಆದ್ರೆ ಇನ್ನೊಂದು ಊಟ ಇದೆ, ಅದು ಲೋಕದಲ್ಲಿ ಸಿಗೋದಿಲ್ಲ, ಅದು ಬಿಯಾಂಡ್ ದ ವರ್ಲ್ಡ್, ಜಗತ್ತಿನ ಆಚೆ ಸಿಗ್ತಾ ಇರ್ತಕ್ಕಂಥ ಊಟ, ದಟ್ ಈಸ್ ಮಿಸ್ಟಿಸಿಸಮ್. ಅದು ಏನು ಅಂತ ಕೇಳಿದ್ರೆ ಆತ್ಮ. ಯಾರ್ಯಾರು ಆ ಊಟವನ್ನು ಮಾಡಾರಲ್ಲ, ಜಗತ್ತಿನ ಆಚೆ ಇರತಕ್ಕಂಥ ಊಟವನ್ನು ಯಾರು ಮಾಡಾರಲ್ಲ ಅವರು ಜ್ಞಾನಿಗಳಾಗ್ಯಾರ, ಬಸವಣ್ಣ ಆಗ್ಯಾರ, ರಮಣ ಮಹರ್ಷಿ ಆಗ್ಯಾರ, ಸಂಗಮ ಬಸವ ಶಿವಯೋಗಿ ಆಗ್ಯಾರ, ಯಡಿಯೂರು ಸಿದ್ದಲಿಂಗೇಶ್ವರ ಆಗ್ಯಾರ, ಅಥಣಿ ಶಿವಯೋಗಿ ಆಗ್ಯಾರ, ಸಂಗಮ ಬಸವ ಶಿವಯೋಗಿ ಆಗ್ಯಾರ, ಕಲಬುರಗಿ ಶರಣ ಬಸವಣ್ಣನವರಾಗ್ಯಾರ. ಆ ಊಟ ಮಾಡಬೇಕು. ಈ ಊಟ ಮಾಡಕ್ ಎಲ್ಲರಿಗೂ ಬರ್ತತಿ, ಏನ್ ದೊಡ್ಡ ಈ ಊಟ ಭಾಳ ಮಂದಿ ಮಾಡ್ತಿರ್ತಾರ. ಹೊರಗಿಂದ ಏನ ಊಟ ಭಾಳ ಮಾಡ್ಯಾರ, ಆ ಬೆಳೆದನ್ನು ಮಾಡಲಿಲ್ಲ. ಹೊರಗಿನ ಮಾಡ್ಬೇಕು, ಆ ಕಡೆ ಇರ್ತದಲ್ಲ. ಈ ಜಗತ್ತಂದ್ರೆ ಏನು, ಇದನ್ನ ಯಾರು ನಿರ್ಮಾಣ ಮಾಡ್ಯಾರ, ಇದಕ್ಕೆ ಕಾರಣೀಭೂತರು ಯಾರ್ಯಾರ, ನಾ ಎಲ್ಲಿಂದ ಬಂದೆ, ನಾ ಹೋದ ಬಳಿಕ ಎಲ್ಲಿ ಹೋಗ್ತೀನಿ, ಹೂ ಎಮ್ ಐ, ನಾನು ಯಾರು, ಹೂ ಎಮ್ ಐ. ಜಗತ್ತಾಗ ನಾವು ವಿಚಾರ ಮಾಡೋದು ಬಂದ ಬಳಿಕ ಒಂದು ನಿಮಿಷದ ವಿಚಾರ ಮಾಡೋದು ಏನಂತ ಹೇಳಿ, ಹೂ ಎಮ್ ಐ, ನಾನು ಯಾರು, ನಾನು ಯಾರು ಅಂತ ಹೇಳಿ ಆಲೋಚನೆ ಮಾಡಬೇಕು. ನಾನು ಯಾರು ಅಂತ ಹೇಳಿ ಆಲೋಚನೆ ಮಾಡೋದೇ ಬದುಕು. ಹಂಗ ವಿಚಾರವನ್ನ ಮಾಡಿ ಹಂಗ ಬದುಕವ್ರು ಏನಾಗವು ಅಂತ ಹೇಳಿದ್ರೆ ಪುರಾಣಗಳಾದವು, ಚರಿತ್ರೆಗಳಾದವು. ಅವ್ರ ಕಥೆಗಳೇನಾದವು ಅಂತ ಹೇಳಿದ್ರೆ ಸತ್ತವನ ಕಥೆ, ಎಲ್ಲ ಜನನ ಕೂತವನ ಕುದಿ ಕುದಿದೆವು. ಕರ್ಮದ ಕತ್ತರಿಸಿದರೂ ಮರಣಾಗಲಿಲ್ಲ, ಹೊತ್ತು ಹೋದ ಪುಣ್ಯರಾಲಿಗೆ ಅರ್ಥಮತಿಗಳ ಗೋಷ್ಠಿಯಲ್ಲಿದ್ದು ಸತ್ಯ ಶರಣರು ತಿಳಿಯುವಲ್ಲಿ ಪಡೆಯುವುದರಲ್ಲಿ. ಇವರು ಸತ್ತವರಲ್ಲ. ಕಲಬುರ್ಗಿ ಶರಣಬಸಪ್ಪ ನನಗೇನೊಂದು 10 ಎಕರೆ ಹೊಲ ಕೊಟ್ಟಿಲ್ಲ, ನಿಮಗೂ ಕೊಟ್ಟಿಲ್ಲ, ನಿಮ್ಮ ಮಾವನಲ್ಲ, ನಿಮ್ಮ ಸಂಬಂಧಿಕರಲ್ಲ, ಏನೂ ಅಲ್ಲ. ಅವ್ರ ಚರಿತ್ರೆ ಹಚ್ಚಿದೆ ಅಂತ ಕೇಳಿದ್ರೆ ಯಾಕೆ ಹಚ್ಚಿದ್ರೆ ಅವ್ರ ಚರಿತ್ರೆಯನ್ನ ಯಾಕೆ ಹಚ್ಚಿವೆ ಅಂತ ಕೇಳಿದ್ರೆ, ಯಾಕೆ ಹಚ್ಚಿವೆ ಅಂತ ಕೇಳಿದ್ರೆ ನಿಮ್ಮನ್ನು ಬಂದವರಲ್ಲರು. ಯಾವಾಗ ಮನ್ಯಾಗ ಬಿಸಿ ಕಲ್ಲದವ್ರು ಯಾರು ಈಗೆಲ್ಲ ಮಿಕ್ಸರ್ ಗ್ರೈಂಡರ್ ಬಾರದೋಷ ಜೀವನ ಬಾರದೋಷ ದುರದೋಷ ಯಾವ್ದವಲ್ಲೇ ಒಬ್ಬರು ಇಟ್ಟಿರ್ತಾವ, ಅವು ಇದ್ರಾಗ ಇಟ್ಟಂಗೆ ಇಟ್ಟಿರ್ತಾರ, ಅವು ಮ್ಯೂಸಿಯಂ ಇಟ್ಟಿರ್ತಾರ, ಅವು ಲಗ್ನದ ಗಿಡ ಬೇಕಾಗ್ತಾವ, ಅದಕ್ಕೆ ಇಟ್ಟಿರ್ತಾರ. ಈಗ ಬೀಸರ್ಕಾಯಿ ಏನಿರ್ತತಿ, ಕೆಳಗೊಂದು ಪಾಳ ಇರ್ತದ, ಮೇಲೆ ಒಂದು ಪಾಳ ಇರ್ತದ, 2 ಪಾಳ ಇರ್ತಾವಲ್ಲ. 2 ಪಾಳ ಕುಡಿಸಿದ್ ಯಾವ್ದ್ರಿ, ಯಾವ್ದು ಕುಡಿಸಿದ? ನಾನು ಪುರಾಣ ಹೇಳ್ಬೇಕಾದ್ರೆ ನಾನು ಒಬ್ಬನೇ ಎಂದು ಹೇಳಂಗಿಲ್ಲ, ಇವ್ನು ಕೇಳ್ಕೊಂಡು ಹೇಳ್ತೇನೆ, ಅಂದ್ರೆ ನಾನು ಜೊತೆಗೆ ಇರ್ತೇನೆ. ಇಲ್ಲಾಂದ್ರೆ ಮುಕ್ತ ಧಾರಾವಾಹಿ ನೋಡಕ್ ಹೋಗ್ತೀನಿ, ಮಂಗಳೂರಿ ಕಡೆ ಹೋಗಿರ್ತೀನಿ, ಕೇಳ್ಕೊಂಡು. ಅದಕ್ಕೆ ನಾನು ಸವಾಲು ಕೇಳೋದು, ನೀವು ನಾನು ಟ್ರೈನ್ ಹಾಕಿದಂದ್ರೆ ನಾ ಡ್ರೈವರ್ ಅದೇನಂದ್ರೆ ನಿಮ್ಗೆ ಕರ್ಕೊಂಡು ಹೋಗೋಣ. ನಾನು ಟ್ರೈನ್ಯಾಗ ಹಾಕಿಲ್ಲ, ನೀವು ಎಲ್ಲರೂ ಹಾಕಿರ್ತೀನಿ ಮನ್ಯಾಗ, ನಾನು ಕೇಳಂಗಿಲ್ಲ. ನಾನು ಟ್ರೈನ್ಯಾಗ ಹಾಕಿದ್ರೆ ಟಿಕೆಟ್ ತಗೊಂಡು ಬರ್ತೀನಿ, ನಾನು ಕರ್ಸಿರೋದು ನಾ ಡ್ರೈವರಿಗೆ ನಾನು ಹೇಳಕತ್ತೀನಿ. ನನ್ನ ಟ್ರೈನ್ಯಾಗ ನೀವೆಲ್ಲರೂ ಬರ್ತೀರಿ, ನನ್ನ ಜೊತೆಗೆ ಇರಬೇಕು, ನನ್ನ ಗಾಡಿಯಲ್ಲಿ ಇಂಜನ್ ಇರ್ತೀನಿ, ನೀವು ಅಲ್ಲಿ ಬರ್ಬೇಕು, ಹೌದಲ್ಲ? ತಳಗೂಟ ಇರ್ತದೆ, ಮ್ಯಾಲೊಂದು ಪಾಳೆ ಕೆಳಗೊಂದು ಪಾಳೆ ಇರ್ತದೆ, ಅದಕ್ಕೆ ನಿಲ್ವಕ್ಕೆ ಏನಿರ್ತದೇವ, ಅದಕ್ಕೆ ಆ ತಳಗೂಟ ಇದಿಲ್ಲ ಅಂದ್ರೆ ನೋಡ್ರಿ, 2 ಪಾಳನ್ನ ಹೆಂಗ್ ಹಿಡಿತದ, ತಳಗೂಟ ಹಿಡಿದಿರ್ತದ, ಅಲ್ಲಿ ಮುಕ್ಕು ಹಾಕ್ತಾ ಇರ್ತೀರಿ. ಕೈಗೆ ತೊಡೆಯಾಡಿ ನಡವಾಡಿ ನಾಗರ ಹೆಡೆಯಂತ ನಡವಾಡಿ ಗೌರವ್ವ ಗುಡಾಡಿ ದಣಿಯೇದ ಸೋಲ. ನಮ್ಮ ಹಾಡ್ಕೊಂಡು ಬಿಸ್ಕೊಂತ ಆಡ್ತಾಗಂಗಿಲ್ಲ, ಆಡ್ತಾಗಂಗಿಲ್ಲ. ನಾಡ್ರೈವರ ಅವ್ರು ಭಾಷೆಗಾಗದ ಹೇಳ್ತೀನಿ, ಮುಂದೆ ಹೇಳೋದಲ್ಲ ಹುಡುಗ ಹೇಳ್ತಾರೆ, ಏನಪ್ಪ ಹುಡುಗ ನಾಡ್ರೈವರ ನಿಮ್ಮ ಊರಾಗ
ಯಾರು ಗೊತ್ತಿಲ್ಲ ನನಗೆ. ಯಾಕೆ ಹೇಳ್ತೀನಿ ಅಂದ್ರೆ ಇಂಥ ಹಾಡಿಗೆ ನೋಡ್ರಿ, ಒಂದು ಒಂದು ಬಿಸು ಕಲ್ಲ ತರದೂಟ ಇರ್ತದೆ, ಎರಡನ್ನು ಹಿಡಿದಿರ್ತದೆ. ಹಿಡಿದ ಆ ತಳಗುಟದಾಗ ಹಾಕ್ತಿರ್ತೀರಿ, ಏನೋ ಬಿಸು ಹಾಕ್ತಿರ್ತೀರಿ, ಅವೆಲ್ಲ ಪುಡಿಯಾಗಿ ಬೀಳ್ತಿರ್ತಾವ, ಹಿಟ್ಟಾಗಿ ಬೀಳ್ತಾವ, ನುಚ್ಚಾಗಿ ಬೀಳ್ತಾ ಇರ್ತಾವ, ಎಲ್ಲ ಬಾಳಾಗಿ ಬೀಳ್ತಾ ಇರ್ತಾವ. ಆಮೇಲೆ ಅದ್ರ ಒಂದಿಷ್ಟು ಏನ್ ಮಾಡಿರ್ತಾವ ಅಂತ ಕೇಳಿದ್ರೆ, ಪುಡಿಯಾಗಿರಂಗಿಲ್ಲ, ಹಿಟ್ಟಾಗಿರಂಗಿಲ್ಲ, ಏನಾಗಿರಂಗಿಲ್ಲ, ಅಲ್ಲೇ ತಳಗುಡು ಸುತ್ತ ಕುಂತಿರ್ತಾವ. ಕುಂತಿರ್ತಾವ, ಪುಡಿ ಹಾಕೋರಿ ಆಗೋದು, ಹಿಟ್ಟು ಹಾಕೋರು ಆಗೋದು, ಏನು ಆಗಂಗಿಲ್ಲ. ತಡದಾಗೆಲ್ಲ ಹಿಟ್ಟು ತಗೊಂಡಿರ್ತೀರಿ, ನಡ್ಕಿನೂ ಹಂಗ ಇರ್ತಾವ, ಕಾಳ ತಳಗುಟ ಹಿಡ್ಕೊಂಡಿರ್ತಾವ, ಉಳಿದಿದ್ವೆಲ್ಲ ಹಿಟ್ಟಾಗಿರ್ತಾವ. ಹಂಗ ಈ ಜಗತ್ನ್ಯಾಗ ಹಿಟ್ಟಾಗಿ ಬಂದಾರ, ಮಣ್ಣಿಗಾಗಿ ಬಂದವರ ಕೋಟಿ, ಹೆಣ್ಣಿಗಾಗಿ ಬಂದವರ ಕೋಟಿ, ಮಣ್ಣಿಗಾಗಿ ಬಂದವರ ಕೋಟಿ, ನಿಮಗಾಗಿ ಬಂದವರ ನೊಬ್ಬರನ್ನು ಪ್ರಾಣಗುಹೇಶ್ವರವಾಗಿ ಮಾತನಾಡಿರುತ್ತಾರೆ. ಹಂಗ ಹೆಂಗ ತಳಗೂಟದ ಸುತ್ತ ಕುಂತಂತ ಕಾಳುಗಳೇ ಹೆಂಗ್ ಹಿಟ್ಟಾಗೋದಿಲ್ಲ, ಬೇಳೆ ಆಗೋದಿಲ್ವೋ, ಹಂಗ ಬೇಳೆ ಆಗದೆ ಹಿಟ್ಟಾಗದಿರ್ತಕ್ಕಂಥ ಕಾಳಿನಂತೆ ಪರಮಾತ್ಮ ಅನ್ನುವಂಥ ತಳಗೂಟನ್ನು ಹಿಡಿದವರು ಕಲಬುರಗಿ ಶರಣ ಬಸವಣ್ಣನವರು. ಅದಕ್ಕಾಗಿ ಅವರು ಅದಕ್ಕೆ ಅವರು ಲೋಕದಂತೆ ಬಾಳಲು, ಲೋಕದಂತೆ ಇರಲು. ಅವ್ರು ಹೆಂಗ್ ಬಂದಾರ? ಲೋಕದಂತೆ ಬರಲಿಲ್ಲ, ಲೋಕದಂತೆ ಬಾಳಲು, ಲೋಕದಂತೆ ಇರಲು, ಲೋಕದಂತೆ ಹೋಗಲು ನೋಡಲಿಲ್ಲ. ಪುಣ್ಯದಂತೆ ಒಬ್ಬರು, ಜ್ಞಾನದಂತೆ ಇಬ್ಬರು, ಮುಕ್ತಿಯಂತೆ ಹೋಗುವುದು ನೋಡಲಿಲ್ಲ. ಉಳಿಯುವ ಪ್ರತಿಕ್ರಿಯೆ ವಿಶ್ವೇಶ್ವರ ನಿಮ್ಮ ಶರಣರು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅದಕ್ಕೆ 900 ವರ್ಷದಿಂದ ಆದಂತಹ ಬಸವಣ್ಣ ನೆನಪದಾನೆ, ಕ್ರಿಸ್ತ ಶಕಪೂರ್ವ 6ನೇ ಶತಮಾನದಲ್ಲಿರುವಂತಹ ಬುದ್ಧ ನೆನಪದಾನೆ, ಮಹಾವೀರ ನೆನಪದಾನೆ, ಯೇಸು ನೆನಪದಾನೆ, ಮೊಹಮ್ಮದ್ ಪೈಗಂಬರ್ ನೆನಪದಾನೆ. ಯಾಕಲ್ಲ ಅಂದ್ರೆ ಸಂಸದರ ಬದುಕಲಿಲ್ಲ, ಜಗತ್ತಿನ ಸಲುವಾಗಿ ಬದುಕಿದ್ರು, ಅದಕ್ಕೆಲ್ಲರಿಗೂ ಸಂಬಂಧ ಆಯಿತು, ಸಂಬಂಧ ಆಯಿತು. ನಾಡಿಗಾಗಿ ಬದುಕಿದವರು ಕಲಬುರಗಿ ಶರಣ ಬಸಪ್ಪನವರು. ಅವ್ರ ಚರಿತ್ರೆಯಲ್ಲಿ ಏನ್ ನಡೀತದೆ ಅನ್ನುವಂಥದ್ದನ್ನು ಇವತ್ತು ಪ್ರಾರಂಭ ಮಾಡಿವಿ. ನಾಳೆ ನೀವು 7:30 ಬಂದ್ರಿ ಅಂದ್ರೆ ಬಂದ್ರಿ ಅಂದ್ರೆ ಬಂದ್ರಿ ಅಂದ್ರೆ ಬಂದ್ರಿ ಅಂದ್ರೆ ಬಂದ್ರಿ ಅಂದ್ರೆ ಬಂದ್ರಿ ಅಂದ್ರೆ ಟಿವಿ ಬಿಟ್ಟೆ ಧಾರಾವಾಹಿ ಯಾವ್ದು 7:00 ಯಾವ್ದು ಧಾರಾವಾಹಿ? ಬೃಂದಾವನ. ಬೃಂದಾವನ ಮತ್ತೆ ಮನೆ ದೇವರು ಗೀತಾ. ಗೀತಾ ಇನ್ನೇನದ ನೋಡ್ರಿ, ಮನೆ ದೇವ್ರಂತ, ಊರನ್ ದೇವ್ರಂತ, ಎಲ್ಲ ಬಿಟ್ಟೆ ನೀವು ಬಂದ್ರಿ ಅಂದ್ರೆ ಈ ಧಾರಾವಾಹಿ. ಯಾವ್ದು 10 ದಿವಸ ಯಾವ ಧಾರಾವಾಹಿ? ಮಹಾತ್ಮ ಕಲಬುರಗಿ ಶರಣ ಬಸವೇಶ್ವರ ಧಾರಾವಾಹಿ. ಇದು ಬಹಳ ಶ್ರೇಷ್ಠವಾದಂತ ನಾಡಿನ ಮಹಾನ್ ಸಂತನಾಗಿರ್ತಕ್ಕಂಥ ಶರಣನ ಪುರಾಣ. ಇದು ಇಲ್ಲೇ ಹರಡುದು ಬರ್ತದ, ಬಿತ್ತುದು ಬರ್ತದ, ಹಂತಿ ಬರ್ತದ, ಬಹಳ ಚಲೋ ಚಲೋ ಅವ್ರ ಲಗ್ನ ಬರ್ತದ. 10 ದಿನದಾಗ ಇದನ್ನೆಲ್ಲ ಮಾಡಿಸ್ತೀವಿ ನಾವು. ಅದಕ್ಕೆ ಯಾರು ಬರ್ಬೇಕು, ಯಾರು ಬರ್ಬೇಕ್ರಿ? ಅದಕ್ಕೆ ನೀವೆಲ್ಲ ಬರ್ಬೇಕು, ಹೌದಲ್ಲ? ನಾಳೆ ನೀವು ಎಲ್ಲಿ ಕುಂದ್ರಾಗ ಜಾಗ ಸಾಲಬಾರ್ದು, ಸಾಲಂಗಿಲ್ಲ ನೋಡ್ರಿ. ನಿಮ್ಮನ್ನ ಕೇಳ್ತೀನಿ, ಕರ್ಕೊಂಡು ಬಂದವ್ರು ನೀವು ಇನ್ನೊಂದು ಕರೆಗೆ ಬಂದಲ್ಲ, ನಿಮ್ಮನ್ನ ಕೇಳ್ತೀನಿ. ಇಲ್ಲೊಂದು ಅಕ್ಕಿ ಚೀಲ ತಂದಿಟ್ರಿ, ಎಲ್ಲರೂ 1 kg ಪುರಾಣ ತಂದಾಗ ನೋಡ್ರಿ, ಎಲ್ಲ ಕೊಟ್ಟು ಬಂದ್ಬಿಡ್ತಾರೆ. ಹಂಗ ಆಗ್ಬಾರ್ದು. ಅದಕ್ಕೆ ನೀವೆಲ್ಲರೂ 7:30 ಬರ್ಬೇಕ್ರಿ, 7:30 ಹೋಗ್ರಿ, ಡಾಬಾಕ್ ಹೋಗ್ರಿ. ಎಲ್ಲಿ ಬರ್ಬೇಕ್ರಿ? ಸಂಗಮೇಶ ಗುಡಿಗೆ ಎಲ್ಲ ಬಂದು ಇಲ್ಲಿ ಕುತ್ಕೋಬೇಕು. ನಾವಿಲ್ಲಿ ಕುತ್ಕೊಂಡು ನಿಮ್ಗೆ ಏನ್ ಹೇಳ್ತೀವಿ? ಜ್ಞಾನದ ರುಚಿಯಾದಂತ ಆಧ್ಯಾತ್ಮಕ ವಿಚಾರಗಳನ್ನು ಹೇಳ್ತೀವಿ. 1 ತಾಸು ಕರೆಕ್ಟ್ ಹೇಳ್ತೀನಿ. ನೀವು 1 ತಾಸಿನ ಮೇಲೆ ಹೇಳಂದ್ರೆ ನಾ ಹೇಳೋದಿಲ್ಲ. ಅಷ್ಟು ಹೇಳಿ ಒಂದು 10 ದಿವಸ ಆ ಶಿವಯೋಗಿ ಏನ್ ನುಡಿಸ್ತಾನೆ, ಸಂಗಮೇಶ ಕುತ್ಕೊಂಡು ಏನ್ ನುಡಿಸ್ತಾನೆ ಅದರ ನುಡಿಯುವಂತ ನಾನು ಸ್ಪೀಕರ್ ಆಗಿದ್ದೇನೆ. ಶಕ್ತಿ ಎಲ್ಲ ಒಳಗಿದೆ, ಇಲ್ಲಿದೆ, ಮಾಡೋಣ ನಾವು ನೀವೆಲ್ಲ ಅಂತ ಹೇಳ್ತಾ ಆಮೇಲೆ ಶರಣ